ಸ್ವತಃ ಈಗ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ ನಮಸ್ತೆ. ತಾತ್ಕಾಲಿಕವಾಗಿ ನಿಮ್ಗೊಂದು ಹಿನ್ನಡೆ ಆಗಿರಬಹುದು, ಬಟ್ ಇದನ್ನು ಪ್ರಶ್ನಿಸಿ ನಾನು ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ದೀನಿ ಅಂತ ನೀವು ಹೇಳಿದ್ದೀರಾ. ಹೌದು, ಬಟ್ ಇವತ್ತು ಈ ತೀರ್ಪಿನಲ್ಲಿ ಒಂದು ವಿಚಾರ ಏನಿದೆ ಅನ್ನುವಂಥದ್ದು ನಮಗೆ ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು ಅಂತ ಅಂದ್ರೆ ನಾವು ಇನ್ ಡೀಟೇಲ್ ಆಗಿ ಅದನ್ನು ಇನ್ನೂ ಕೂಡ ತೀರ್ಪು ಸಿಕ್ಕಿಲ್ಲ. ಹೌದು, ಬಟ್ ತನಿಖೆ ಅಸಮರ್ಪಕ ಅನ್ನೋದಕ್ಕೆ ಕಾರಣ ಇಲ್ಲ, ಹಾಗೆ ತಾರತಮ್ಯ ಪೂರಿತ ಅನ್ನುವಂಥದಕ್ಕೆ ಆಧಾರ ಇಲ್ಲ ಅನ್ನುವಂಥದ್ದು ಉಲ್ಲೇಖ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಲೋಕಾಯುಕ್ತ ತನಿಖೆ ಮುಂದುವರಿಲಿ, ಈ ಸಂದರ್ಭದಲ್ಲಿ ಸಿಬಿಐ ತನಿಖೆ ಅವಶ್ಯಕತೆ ಇಲ್ಲ ಅಂತ ಬಹುಶಃ ಕೋರ್ಟ್ ಅಭಿಪ್ರಾಯ ಪಟ್ಟಿರಬಹುದು. ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಅದೇ ಒಂದು ಹೋರಾಟದಲ್ಲಿ ಹಿನ್ನಡೆ ಮತ್ತು ಜಯ ಸಾಧಿಸೋದು ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಹೋರಾಟದಲ್ಲಿ ಒಂದು ಸಣ್ಣ ಒಂದು ಹಿನ್ನಡೆ ಆಗಿದೆ. ಮಾನ್ಯ ನ್ಯಾಯಾಲಯ ಏನು ತೀರ್ಪು ನೀಡಿದೆ ಆ ತೀರ್ಪಿನ ಪ್ರತಿ ಪಡೆದು ಅದನ್ನು ಪರಿಶೀಲನೆ ಮಾಡಿದ ನಂತರ ಯಾವ ಒಂದು ಕಾರಣದಿಂದ ಈ ತೀರ್ಪು ನೀಡಿದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೌದು, ನನಗೆ ಇಲ್ಲಿ ಅನುಮಾನ ಇರೋಂತಂದರೆ ಈ ಲೋಕಾಯುಕ್ತ ಅಧಿಕಾರಿಗಳು ಆರೋಪಗಳ ಜೊತೆ ಶಾಮೀಲಾಗಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಮಾಹಿತಿ ದಾಖಲೆಯನ್ನು ಕೊಟ್ಟಿದ್ವಿ. ಮಾನ್ಯ ನ್ಯಾಯಾಲಯ ಅದನ್ನು ಪರಿಗಣಿಸಿದೆ ಇಲ್ಲ ಅನ್ನೋದು ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ತನಿಖೆ ಅವ್ರು ಏನು ವರದಿ ಕೊಟ್ಟಿರುತ್ತೆ, ಆದರೆ ಇದುವರೆಗೂ ಏನು ತನಿಖೆ ನಡೆಸಿದ್ರೆ ಅದಕ್ಕೆ ವರದಿ ಕೊಟ್ಟಿದ್ದಾರೆ. ಆ ವರದಿಯನ್ನು ನೋಡಿದಾಗ ಮಾನ್ಯ ನ್ಯಾಯಮೂರ್ತಿಗಳಿಗೆ ಆ ಒಂದು ಅಭಿಪ್ರಾಯ ಬಂದಿರ್ಬೋದು. ಹೌದು, ಆದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳು ಆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನು 50 ಅನುಪಾತ ನಿವೇಶನಗಳ ಬಗ್ಗೆ ಅಕ್ರಮ ನಡೆದಿದೆ ಅದು ಸಮಗ್ರ ತನಿಖೆಯನ್ನು ನಡೆಸಿದೆ. ಕೇವಲ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟ 14 ನಿವೇಶನಗಳ ಬಗ್ಗೆ ಮಾತ್ರ ತನಿಖೆ ನಡೆಸ್ತಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗಾಗಿ ಇದನ್ನೆಲ್ಲ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಗಮನಕ್ಕೆ ತಂದು ಇದು ನಾವು ಅರ್ಜಿಯಲ್ಲಿ ಏನು ತಿಳಿಸಿದ್ದೀವಿ, ಎಲ್ಲ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಸಮಗ್ರ ನಡೆಸೋದಕ್ಕೆ ಸಿಬಿಐ ಸೂಕ್ತ ಅಂತೇಳಿ ನಾವು ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ತೀವಿ. ಸ್ನೇಹಮಯಿ ಕೃಷ್ಣ, ಇನ್ನೊಂದು ವಿಚಾರ ಅಂತ ಅಂದ್ರೆ ಇಲ್ಲಿ ತನಕದ ತನಿಖಾ ವರದಿ ಏನಿದೆ ಅದು ಬಹುಶಃ ಕಂಪ್ಲೀಟ್ ಕೂಡ ಆಗಿರ್ಬೋದು, ಏನೋ ಗೊತ್ತಿಲ್ಲ. ಮುಚ್ಚಿದ ಲಕೋಟೆಯಲ್ಲಿ ಏನು ಆ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ, ಬಹುಶಃ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಕೋರ್ಟ್ ಇವತ್ತು ಈ ಆದೇಶವನ್ನ ಕೊಟ್ಟಿರುವಂತ ಕಾರಣಕ್ಕಾಗಿ ನೀವು ಸೇರಿದಂತೆ ಕೆಲವರು ಇಲ್ಲಿ ತನಕನೂ ಕೂಡ ಲೋಕಾಯುಕ್ತ ತನಿಖೆ ಇದು ಲೋಪಪೂರಿತವಾಗಿದೆ ಅನ್ನುವಂಥದ್ದನ್ನ ಏನು ಆರೋಪ ಮಾಡ್ತಾ ಇದ್ರಿ, ಆ ಆರೋಪಕ್ಕೂ ಕೂಡ ಹಿನ್ನಡೆ ಆದಂತ ರೀತಿಯಾಗಿ ಇದನ್ನ ಬಹುಶಃ ವಿಶ್ಲೇಷಿಸಲಾಗುತ್ತೆ. ಅಂದ್ರೆ ಲೋಕಾಯುಕ್ತ ತನಿಖೆ ಇಲ್ಲಿ ತನಕ ಸರಿಯಾದ ರೀತಿಯಲ್ಲೇ ನಡೆದಿದೆ, ಕೋರ್ಟ್ ಅದನ್ನು ಅವಲೋಕಿಸಿನೇ ಇಂಥದ್ದೊಂದು ತೀರ್ಪು ಪ್ರಕಟಿಸಿ ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೇನು ಹೇಳ್ತೀರಾ ಲೋಕಾಯುಕ್ತ ತನಿಖೆ ವಿಚಾರವಾಗಿ? ಸರ್ ಅದೇ ಸರ್, ತೀರ್ಪು ನೋಡಿದ ನಂತರ ನಾನು ಅದ್ರ ಬಗ್ಗೆ ಸ್ಪಷ್ಟ ಅಭಿಪ್ರಾಯ ಕೊಡ್ಬೋದು. ನಾನು ಈಗಲೇ ಅಭಿಪ್ರಾಯ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಮಾನ್ಯ ನ್ಯಾಯಾಲಯ ಅವ್ರು ಕೊಟ್ಟಿರ್ತಕ್ಕಂಥ ಅಂಶಗಳು ಏನೇನಿದೆ, ಮಾನ್ಯ ನ್ಯಾಯಾಲಯ ಯಾವ ಅಂಶಗಳು ಪರಿಗಣಿಸಿದೆ ಅದು ನೋಡಿದ ನಂತರ ಇದ್ರ ಬಗ್ಗೆ ನಾನು ಹೇಳ್ಬೋದು. ಅದು ತೀರ್ಪಿನ ಬಂದ ನಂತರ ನಾನು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಸರ್. ಸ್ನೇಹಮಯಿ ಕೃಷ್ಣ ಅವರೇ, ಅಫ್ಕೋರ್ಸ್ ನೀವೀಗ ಆಲ್ರೆಡಿ ಹೇಳಿದ್ದೀರಾ, ನಾನು ಇದನ್ನ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಹೇಳಿ ಸರ್. ಯಾಕೆ ಅಂತ ಹೇಳಿದ್ರೆ ಇದೇ ಲೋಕಾಯುಕ್ತರು ಕೇವಲ 2,000-3,000 ರೂಪಾಯಿ ಲಂಚ ತಗೊಂಡ್ರೆ ಅಂಥವ್ರನ್ನ ಕೂಡಲೇ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಜಾಮೀನು ಸಿಗದ ರೀತಿ ಮಾಡ್ತಾರೆ. ಆದರೆ ಇಲ್ಲಿ ಕೋಟ್ಯಾಂತರ ಬೆಲೆ ಬಾಳುವಂಥ ಆಸ್ತಿಯನ್ನು, ಸರ್ಕಾರದ ಆಸ್ತಿಯನ್ನು ಕಬಳಿಸಿರುವಂಥದ್ದು. ಇಂಥ ಗಂಭೀರ ಪ್ರಕರಣದಲ್ಲಿ ಇದುವರೆಗೂ ಯಾವುದೇ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿಲ್ಲ. ಸೊ ಇದು ಮೇಲ್ನಡೆಗೆ ಗೊತ್ತಾಗುತ್ತೆ ಲೋಕಾಯುಕ್ತದರ ಒಂದು ಲೋಪದೋಷ ಎಷ್ಟಿದೆ ಅಂತೇಳಿ. ಸ್ನೇಹಮಯಿ ಕೃಷ್ಣ, ಇನ್ನೊಂದು ವಿಚಾರ ನೀವೀಗ ಹೇಳಿದ್ದೀರಾ, ನಾನು ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಂತೇಳಿ. ನೀವು ಈ ತೀರ್ಪನ್ನ ಪ್ರಕಟ ಆದಂತದ್ದು ಏನಿದೆ ಅದರ ಆಧಾರದ ಮೇಲೆ ಹೋಗ್ತಿರೋ ಅಥವಾ ಲೋಕಾಯುಕ್ತ ತನಿಖೆಯ ವರದಿ ಏನಿದೆ ಅನ್ನುವಂತ ಕಂಪ್ಲೀಟ್ ತಿಳಿದಂತ ನಂತರದಲ್ಲಿ ಅವರು ಪೂರ್ಣ ಪ್ರಮಾಣದಲ್ಲಿ ಸಲ್ಲಿಸಿದಂತ ನಂತರದಲ್ಲಿ ಅದರ ಮೇಲೆ ಇರುವಂತಹ ಲೋಪಗಳನ್ನ ಪ್ರಶ್ನಿಸಿ ಹೋದ್ರೆ ಬಹುಶಃ ಹೆಚ್ಚಿನ ಅನುಕೂಲ ಆಗ್ಬೋದು ಅನ್ನುವಂಥದ್ದು ಒಂದು ವಿಶ್ಲೇಷಣೆ ನಡೀತಾ ಇದೆ. ಏನ್ ನಿಮ್ ಹೆಜ್ಜೆ ಅಂತ? ಸರ್ ಅದೇ ಸರ್, ಈಗ ಲೋಕಾಯುಕ್ತರು ಏನು ವರದಿ ಕೊಟ್ಟರೆ ಆ ವರದಿ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಈ ತೀರ್ಪು ಕೊಟ್ಟಿರೋಂಥದ್ದು. ಹೌದು, ಈ ತೀರ್ಪಿನಲ್ಲಿ ಆ ವರದಿ ಆ ತನಿಖೆ ಬಗ್ಗೆ ಏನೇನು ಅಂಶಗಳನ್ನು ಪರಿಗಣಿಸಿದೆ ಅನ್ನೋದನ್ನ ನೋಡಿದಾಗ ಇಲ್ಲಿ ಏನು ಲೋಪದೋಷಗಳಿದೆ ಅಂತ ಕಂಡು ಬರ್ತದೆ. ಸೊ ಅವುಗಳನ್ನು ಆಧರಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಮೇಲ್ಮನವಿ ಸಲ್ಲಿಸ್ತೀವಿ. ಓಕೆ ಸರ್, ಇನ್ನೊಂದು ಸಂಗತಿ ಅಂತ ಅಂದ್ರೆ ನಮ್ಮಲ್ಲಿ ಮೂಡಿದಂತ ಒಂದು ಪ್ರಶ್ನೆ ಅಂತ ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರೇ, ಇಡೀ ಹಿಂದೆ ಲೋಕಾಯುಕ್ತಕ್ಕೆ ಬರೆದಿದ್ದಂತ ಒಂದು ಪತ್ರ ಇತ್ತು, ಅದರಲ್ಲಿ ಏನೇನು ಲೋಪಗಳಾಗಿದೆ ಅನ್ನುವಂಥದ್ದು ಉಲ್ಲೇಖ ಆಯಿತು. ಮೀನ್ ಟೈಮ್ ಮೊನ್ನೆ ಜಪ್ತಿ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವರದಿಯಲ್ಲೂ ಕೂಡ ಸಿದ್ದರಾಮಯ್ಯನವ್ರ ಮುಖೇನವಾಗಿನ ಒಂದು ಅಟೆಂಪ್ಟ್ ಆಗಿದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಅಲ್ಲಿ ಮೆನ್ಷನ್ ಆಗಿತ್ತು. ನಿಮ್ಮ ತೀರ್ಪಿನ ವಿಚಾರಣೆ ಸಂದರ್ಭದಲ್ಲಿ ನೀವು ಅಂದ್ರೆ ನಿಮ್ಮ ಪರವಾದಂತ ವಕೀಲರು ಈ ಇಡಿ ಸಲ್ಲಿಸಿದಂತ ಈ ಪತ್ರದ ಸಂದರ್ಭದಲ್ಲಿ ಉಲ್ಲೇಖ ಆಗಿರುವಂತ ವಿಚಾರ ಯಾಕೆ ಅಲ್ಲಿ ಉಲ್ಲೇಖ ಆಗಿಲ್ಲ ಕೋರ್ಟ್ ಹಾಲ್ ನಲ್ಲಿ ಅಂತ? ಸರ್ ಅಲ್ಲಿ ನಾವು ಇಡಿ ಜಸ್ಟ್ ರೋಲ್ ಸರ್ ಮಾತನಾಡ್ತೀನಿ ಸರ್, ಜಸ್ಟ್ ರೋಲ್ ಸರ್ ನಿಮ್ ಜೊತೆ ಮಾತನಾಡ್ತೀನಿ.
ಪ್ರಮುಖ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಹಾಗೆ ಸಂಪರ್ಕದಲ್ಲಿ. ಸ್ನೇಹಮಯಿ ಕೃಷ್ಣ ಅವರೇ, ನಾನು ಕೇಳ್ತಾ ಇದ್ದೆ, ಇಡಿ ವಿಚಾರ ಅಥವಾ ಇಡಿಯ ಆ ಪತ್ರದ ವಿಚಾರ ಉಲ್ಲೇಖ ಆಗಿದ್ದಿದ್ರೆ ಬಹುಶಃ ಈ ಒಟ್ಟು ವಾದದ ಸಂದರ್ಭದಲ್ಲಿ ಮತ್ತಷ್ಟು ತೂಕ ಬರ್ತಿತ್ತು ಅಂತ ಕೆಲವು ವಿಶ್ಲೇಷಣೆಗಳು ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ ಅವರೇ, ಅದ್ರ ಬಗ್ಗೆ ಒಂದು ಕ್ವಿಕ್ ರಿಯಾಕ್ಷನ್ ಪ್ಲೀಸ್. ಸರ್, ಈ ಕಾರಣಕ್ಕೋಸ್ಕರ ನಾವು ಇಡಿಯವ್ರನ್ನ ಪ್ರತಿವಾದಿಗಳೇ ಮಾಡಿ ಅಂತೇಳಿ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಸೊ ಅದ್ರ ಬಗ್ಗೆ ಸೂಕ್ತ ಆದೇಶ ಆಗಿಲ್ಲ. ಸೊ ಇದು ಕೂಡ ನಮಗೆ ಒಂದು ಮೇಲ್ಮೈ ಸಲ್ಲಿಸೋಕ್ಕೆ ಒಂದು ಬಲವಾದ ಕಾರಣ ಆಗುತ್ತೆ. ಸೊ ಯಾಕೆಂತಂದ್ರೆ ನಾವು ಇಡಿಯ ದಾಖಲೆಗಳನ್ನು ಸಲ್ಲಿಸೋದಕ್ಕಿಂತ ಸೊ ಇಡಿಯವರೇ ದಾಖಲೆಗಳು ಸಲ್ಲಿಸೋದು ಸೂಕ್ತ ಅಂತೇಳಿ ಸೊ ಇಡಿಯವ್ರನ್ನ ಪ್ರತಿವಾದನೆ ಮಾಡೋದಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ. ಸೊ ಇದ್ರೂ ಕೂಡ ನಾವು ಮೇಲ್ಮನೆಯಲ್ಲಿ ಇದನ್ನು ಪರಿಗಣಿಸೋದಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡ್ಕೊಳ್ತೀವಿ ಸರ್. ಓಕೆ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಸ್ನೇಹಮಯಿ ಕೃಷ್ಣ ಅವರೇ, ನೋಡಿ ಇಲ್ಲಿ ಇಡಿ ಮುಂದೆ ಮುಖ್ಯಮಂತ್ರಿಗಳ ಪತ್ನಿ ಹಾಗೆ ಕೆಲ ಸಚಿವರುಗಳು ಹಾಜರಾಗುವಂತ ವಿಚಾರವಾಗಿ ಇಡಿ ವಿನಾಯಿತಿ ಕೊಟ್ಟು ಆಮೇಲೆ ಓರ್ವ ಅಧಿಕಾರಿ ಕೊಟ್ಟಂತ ಸ್ಟೇಟ್ಮೆಂಟ್ ಏನಿತ್ತು ಅದನ್ನು ಕೂಡ ಇನ್ವ್ಯಾಲಿಡ್ ಅಂತ ಅದನ್ನು ಕನ್ಸಿಡರ್ ಮಾಡುವಂತ ನಿಟ್ಟಿನಲ್ಲಿ ಕೋರ್ಟ್ ತೀರ್ಪು ಬಂತು, ಇಡಿ ವಿಚಾರವಾಗಿ ಹೇಳ್ತಾ ಇರೋದು. ಮತ್ತೊಂದ್ ಕಡೆ ಈಗ ಸಿಬಿಐ ತನಿಖೆಗೆ ಅವಶ್ಯಕತೆ ಇಲ್ಲ ಅನ್ನುವಂತ ಕೋರ್ಟ್ ತೀರ್ಪು, ಇದೆಲ್ಲ ಕೂಡ ಮುಖ್ಯಮಂತ್ರಿಗಳ ಮೇಲಿನ ಒಂದು ಷಡ್ಯಂತ್ರ ಅನ್ನುವಂಥದ್ದಕ್ಕೆ ಇದು ಪೂರಕ. ಕೋರ್ಟ್ ಕೊಡ್ತಾ ಇರುವಂತ ತೀರ್ಪು ನಮಗಿದು ಬಹಳ ಅನುಕೂಲ ತರ್ತಾ ಇದೆ ಅಂತ ಮುಖ್ಯಮಂತ್ರಿಗಳ ಪರವಾಗಿ ಮಾತನಾಡುವಂತರು ಆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಕೊನೆಯದಾಗಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಇಲ್ಲಿ ತನಿಖಾ ಸಂಸ್ಥೆಗಳ ಬಗ್ಗೆ ಅಷ್ಟೇ ತೀರ್ಪುಗಳು ಬಂದಿದೆ ಹೊರತು ಅಥವಾ ಇವರು ಆರೋಪ ಮಾಡಿದಂತೆ ಯಾವುದೋ ತೀರ್ಪು ಬಂದಿಲ್ಲ ಸರ್. ಇಲ್ಲಿ ನಾನು ಕೇಳೋವಂಥದ್ದು ಮುಖ್ಯವಾಗಿ, ನಾನು ಈಗಲೇ ಸಾಕಷ್ಟು ಸಲ ಹೇಳಿದ್ದೀನಿ, ಏನು ಮುಖ್ಯಮಂತ್ರಿಗಳು ಮತ್ತು ಅವ್ರ ಪರ ಮಾತಾಡ್ತಾರೆ ಅವರು ನಾನು ಕೇಳೋ ಒಂದೇ ಒಂದು ಪ್ರಶ್ನೆ ಉತ್ತರ ಕೊಟ್ಕೊಳ್ಳಿ ಸರ್. ಅವಾಗ ನಾನು ಓಟ ನಿಲ್ಲಿಸ್ತೀನಿ, ನಾನು ಹೇಳ್ತಿದ್ದೀನಲ್ಲ ಬಹಿರಂಗವಾಗಿ. ಆ ದಾಖಲೆ ಯಾಕೆ ಉತ್ತರ ಕೊಡ್ದಲ್ಲ? ಏನು ಶ್ರೀಮತಿ ಪಾರ್ವತಿ ಅವರಿಗೆ ನಿವೇಶನ ಹಂಚಿಕೆ ಮಾಡಿ ಆದೇಶ ಮಾಡಿದರೆ ಆ ಆದೇಶದಲ್ಲಿ 2015ನೇ ಇಸ್ವಿಲಿ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ. ಆ ಅಧಿಸೂಚನೆ ಪ್ರಕಾರ ನಿವೇಶನ ಹಂಚಿಕೆ ಮಾಡಿದ್ರೆ ಅಂತೇಳಿ ಸ್ಪಷ್ಟ ಉಲ್ಲೇಖ ಇದೆ. ಆ ಅಧಿಸೂಚನೆಯನ್ನು ಇಡೀ ರಾಜ್ಯದ ಜನತೆಗೆ ಮುಖ್ಯಮಂತ್ರಿಗಳು ಅಥವಾ ಅವ್ರ ಕಡೆಯವರು ತೋರಿಸಿ, ನೋಡಿ ಈ ಅಧಿಸೂಚನೆಯಲ್ಲಿ ಇಂಥ ಪ್ಯಾರಾದಲ್ಲಿ ಇಂಥ ಸಾಲಿನಲ್ಲಿ 50 ಅನುಪಾತ ನಿವೇಶನ ಕೊಡಬೇಕಂತ ಉಲ್ಲೇಖ ಇದೆ, ಈ ಪ್ರಕಾರ ನಿವೇಶನ ಹಂಚಿಕೆ ಮಾಡಲಾಗಿದೆ ಅಂತ ಸ್ಪಷ್ಟೀಕರಣ ಕೊಟ್ಕೊಳ್ಳಿ ಸರ್. ನಾನು ಇವತ್ತೇ ನಾನು ಹೋರಾಟ ನಿಲ್ಲಿಸ್ಬಿಡ್ತೀನಿ ಮತ್ತು ನಾನೇ ಜೈಲಿಗೆ ಹೋಗ್ಬಿಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಬರೀ ಹೋರಾಟ ನಿಲ್ಲಿಸೋದಷ್ಟೇ ಅಲ್ಲ, ನಾನೇ ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಬರೀ ಇದೊಂದೇ ದಾಖಲೆ ಸಾಕು, ಇಲ್ಲಿ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಮತ್ತು ನಿವೇಶನ ನೀಡಿದ್ದಾರೆ ಅಂತೇಳಿ. ಈ ಒಂದು ದಾಖಲಾತಿಯ ಮೇಲೆ ಅವರಿಗೆ ಶಿಕ್ಷೆ ಕೊಡಿಸೋಕ್ಕೆ ಸಾಕಷ್ಟು ನನಗೆ ಅವಕಾಶಗಳು ಇದ್ದೇ ಇದೆ. ಹಾಗಾಗಿ ಈ ಒಂದು ತೀರ್ಪಿನಿಂದ ನಾನು ಏನು ಆರೋಪ ಮಾಡಿದ್ರೆ ಅದು ಸುಳ್ಳು ಅಂತಾಗಲಿ ಅಥವಾ ತಪ್ಪಿಸ್ಕೊಂಬಿಟ್ರತ್ತಾಗಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಇದೇನಾದ್ರು ತನಿಖಾ ಸಂಸ್ಥೆಗಳ ಬಗ್ಗೆ ಅಷ್ಟೇ ತೀರ್ಪು ಬಂದಿರೋಂಥದ್ದು. ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.